ನಾವು ನೀವೆಲ್ಲ ಟೆಲಿಗ್ರಾಮ್ ಬಳಕೆ ಮಾಡ್ತೀವಿ. ಅನೇಕ ಜನ ಕಾಂಪಿಟೇಟಿವ್ ಓದುವವರು ಈ ಸೋಷಿಯಲ್ ಮೀಡಿಯಾ ಕಾಟವೇ ಬೇಡ ಅನ್ನೋ ಕಾರಣಕ್ಕಾಗಿ ಕೆಲವೊಂದಿಷ್ಟು ಜನ ಕೇವಲ ಟೆಲಿಗ್ರಾಮನ್ನು ಯೂಸ್ ಮಾಡೋದನ್ನು ನೋಡ್ತಾ ಇದ್ವಿ. ಆದರೆ ಈ ಟೆಲಿಗ್ರಾಮ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇ ಟೆಲಿಗ್ರಾಮ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಲೀಕ್ ಆಗಿತ್ತು. ಕೆಲವೊಂದಿಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗಳ ಪತ್ರಿಕೆಯೂ ಕೂಡ ಇದರಲ್ಲೆಲ್ಲ ಹೋಗ್ತಾ ಇತ್ತು ಇತ್ಯಾದಿ ಅನ್ನುವಂಥ ಆರೋಪಗಳು ಬಂದಿದ್ದನ್ನೆಲ್ಲ ನೋಡಿದ್ವಿ. ಆದರೆ ಈ ಟೆಲಿಗ್ರಾಮ್ ಎನ್ನುವಂತಹ ಒಂದು ಪ್ಲಾಟ್ಫಾರ್ಮ್ ಭಯೋತ್ಪಾದಕರಿಗೆ ಸಹಾಯ ಮಾಡ್ತಾ ಇದೆ ಎನ್ನುವಂತಹ ಆರೋಪವನ್ನು ರಷ್ಯಾದವರು ಮಾಡಿದ್ದಾರೆ. ನಾವು ಪ್ರಶ್ನೆ ಪತ್ರಿಕೆ ಲೀಕು, ಓದೋದಕ್ಕೆ ಪ್ಲಾಟ್ಫಾರ್ಮು, ಬೇರೆ ಬೇರೆ ಕಾರಣಗಳಿಗಾಗಿ ಟೆಲಿಗ್ರಾಮ್ ಅಂತ ಹೇಳ್ತಾ ಇದ್ವಿ. ಇದೀಗ ರಷ್ಯಾ ಒಂದು ಹೆಜ್ಜೆಯನ್ನು ಮುಂದುವರೆದು ಹೇಳ್ತಾ ಇದೆ, ಇಲ್ಲ ಅದು ಭಯೋತ್ಪಾದಕರಿಗೆ ಸಹಾಯವನ್ನು ಮಾಡ್ತಾ ಇತ್ತು. ಉಕ್ರೇನ್ನಲ್ಲಿರುವಂಥವರಿಗೆ ಇದನ್ನು ರಹಸ್ಯವಾಗಿ ಕೊಡುವ ಮುಖಾಂತರ ಅವರು ನಮ್ಮ ವಿರುದ್ಧ ಹೋರಾಟ ಮಾಡೋದಕ್ಕೆ ಎತ್ತಿ ಕಟ್ಟುವ ಪ್ರಯತ್ನವನ್ನು ಟೆಲಿಗ್ರಾಮ್ ಮಾಡ್ತಾ ಇತ್ತು ಅನ್ನುವ ಕಾರಣಕ್ಕಾಗಿ ಟೆಲಿಗ್ರಾಮ್ನ ಸ್ಥಾಪಕ ಪಾವೆಲ್ ಡುರೋವ್ನನ್ನು ಇದೀಗ ವಾಂಟೆಡ್ ಲಿಸ್ಟ್ನಲ್ಲಿ ಹಾಕೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದಕ್ಕೆ ಬೇಸಿಕ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈ ಯಾವ ಸ್ಥಾಪಕ ಇದ್ದಾನೆ ಪಾವೆಲ್ ಡುರೋವ್ ಎನ್ನುವಂಥ ಒಬ್ಬ ವ್ಯಕ್ತಿ, ಈ ವ್ಯಕ್ತಿ ಮೂಲತಃ ರಷ್ಯಾದವನು. ರಷ್ಯಾವನ್ನು ಬಿಟ್ಟು ಬೇರೆ ದೇಶದಲ್ಲಿ ಪೌರತ್ವವನ್ನು ಪಡೆದುಕೊಂಡಿದ್ದಾನೆ. ಏನಾಗಿತ್ತು ಹಾಗಾದರೆ ಘಟನೆ? ಹೆಂಗೆ ಹೇಳ್ತಿದ್ದಾರೆ ಇವರು ಭಯೋತ್ಪಾದಕರಿಗೆ ಸಹಾಯ ಮಾಡ್ತಿದ್ದಾರೆ? ಸ್ವಲ್ಪ 2014ರ ಇತಿಹಾಸಕ್ಕೆ ಹೋಗಬೇಕಾಗುತ್ತೆ. ಏನೇನಾಗುತ್ತೆ ಡೀಟೇಲ್ಸ್ ಹೋಗೋಣ. ವಾಂಟೆಡ್ ಪಟ್ಟಿಯಲ್ಲಿ ಟೆಲಿಗ್ರಾಮ್ ಸ್ಥಾಪಕ. ವಾಂಟೆಡ್ ಪಟ್ಟಿಯಲ್ಲಿ ರಷ್ಯಾದ ಭದ್ರತಾ ಸಂಸ್ಥೆ ಇಂಥದ್ದೊಂದು ವಾಂಟೆಡ್ ಪಟ್ಟಿಗೆ ಪಾವೆಲ್ ಡುರೋವ್ನನ್ನು ಸೇರಿಸೋ ಪ್ರಯತ್ನವನ್ನು ಮಾಡಿದೆ. ಅವರ ವಿರುದ್ಧ ಕೆಲವೊಂದಿಷ್ಟು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಈ ವ್ಯಕ್ತಿ ಟೆಲಿಗ್ರಾಮ್ ಸ್ಥಾಪನೆ ಮಾಡೋದಕ್ಕಿಂತ ಮೊದಲು ಬೇರೊಂದು ಸಾಮಾಜಿಕ ಪ್ಲಾಟ್ಫಾರ್ಮನ್ನು ಶುರು ಮಾಡಿದ್ದ. ಅದೆಲ್ಲವೂ ಆದ ನಂತರ ಇದೀಗ ಮತ್ತೊಂದು ಬೆಳವಣಿಗೆಗಳಾಗಿದ್ದನ್ನು ನೋಡ್ತಾ ಇದ್ದೀವಿ. ಟೆಲಿಗ್ರಾಮ್ ಆ್ಯಪ್ ಸಂಸ್ಥಾಪಕ ಮತ್ತು ಸಿಇಒ ಪಾವೆಲ್ ಡುರೋವ್ ವಾಂಟೆಡ್ ಪಟ್ಟಿಗೆ ಇದಕ್ಕೆ ಸೇರ್ಪಡೆ ಮಾಡಿದರು. ರಷ್ಯಾದ ಭದ್ರತಾ ಸಂಸ್ಥೆ ಆದಂಥ ಫೆಡರಲ್ ಸೀಕ್ರೆಟ್ ಸರ್ವಿಸ್ ಈ ಕ್ರಮವನ್ನು ಎಲ್ಲ ತೆಗೆದುಕೊಂಡಿದ್ದಾರೆ. ಈ ವ್ಯಕ್ತಿ 2014ರಲ್ಲಿ ತನ್ನ ದೇಶವಾದಂತಹ ರಷ್ಯಾವನ್ನು ತೊರೆದು ಹೋಗಿದ್ದರು. ಲಿಂಕ್ ಆಗುತ್ತೆ ಇದು. 2014ರಲ್ಲಿ ಆ ವ್ಯಕ್ತಿ ದೇಶ ತೊರೆದಿದ್ದಕ್ಕೂ ಈ ವ್ಯಕ್ತಿಯ ವಿರುದ್ಧ ಇವತ್ತು ಬಂದಿರುವಂಥ ಗಂಭೀರವಾದಂಥ ಆರೋಪಗಳಿಗೂ ಕೂಡ ಲಿಂಕ್ ಆಗುತ್ತೆ. ಏನಾಗಿತ್ತು 2014ರಲ್ಲಿ? ಆಗ ಟೆಲಿಗ್ರಾಮ್ ಸ್ಥಾಪನೆ ಮಾಡುವುದಕ್ಕಿಂತ ಮೊದಲು ಈ ವ್ಯಕ್ತಿ ವಿಕೆ ಕಾಂಟ್ಯಾಕ್ಟ್ ಎನ್ನುವಂಥ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮನ್ನು ಎಲ್ಲಿ ತೆಗೆದಿರ್ತಾರೆ? ರಷ್ಯಾದಲ್ಲಿ ಶುರು ಮಾಡಿದರು. ವಿಕೆ ಕಾಂಟ್ಯಾಕ್ಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದು 2013 ಮತ್ತು 2014ರಲ್ಲಿ ಒಂದು ಬೆಳವಣಿಗೆ ಆಯಿತು. ಉಕ್ರೇನ್ನಲ್ಲಿ ರಷ್ಯಾ ಪರ ಇರುವಂತಹ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಗೋದಕ್ಕೆ ಶುರುವಾಯಿತು. ಯಾವ ಸರ್ಕಾರ ಉಕ್ರೇನ್ನಲ್ಲಿತ್ತೋ ಅದು ರಷ್ಯಾದ ಪರವಾಗಿತ್ತು ಅನ್ನುವ ಕಾರಣಕ್ಕಾಗಿ ಉಕ್ರೇನ್ನ ಸಾಮಾಜಿಕ ಕಾರ್ಯಕರ್ತರು, ಅನೇಕ ಪ್ರತಿಭಟನಾ ನಾಯಕರುಗಳು, ವಿರೋಧ ಪಕ್ಷದ ನಾಯಕರುಗಳು ಎಲ್ಲರೂ ಕೂಡ ಹೋರಾಟವನ್ನು ಮಾಡ್ತಾ ಇದ್ರು. ಎಲ್ಲಿ? ಉಕ್ರೇನ್ ಸರ್ಕಾರದ ವಿರುದ್ಧ. ಆವಾಗ ಅವರು ಬಳಕೆ ಮಾಡ್ತಾ ಇದ್ದಿದ್ದು ಯಾವುದು? ಇದೇ ಡುರೋವ್ ಎನ್ನುವಂಥ ಒಬ್ಬ ವ್ಯಕ್ತಿ ಸ್ಥಾಪನೆ ಮಾಡಿದ್ದಂತಹ ವಿಕೆ ಕಾಂಟ್ಯಾಕ್ಟ್ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಅವರು ಬಳಕೆ ಮಾಡ್ತಾ ಇದ್ರು. ಇದು ಒಂದು ಬೆಳವಣಿಗೆ. ಆಗ ಏನು ಮಾಡುತ್ತೆ, ರಷ್ಯಾದಲ್ಲಿದ್ದಂತಹ ಸರ್ಕಾರ ಅವರೆಲ್ಲರ ವೈಯಕ್ತಿಕ ಮಾಹಿತಿಗಳನ್ನು ಈ ಪ್ಲಾಟ್ಫಾರ್ಮ್ ಕೊಡಬೇಕು. ಯಾರ್ಯಾರು ನಮ್ಮ ಸರ್ಕಾರ ಅಂದರೆ ಉಕ್ರೇನ್ ಸರ್ಕಾರದ ವಿರುದ್ಧ ಅವರು ನಮ್ಮ ರಷ್ಯಾದ ಪರವಾಗಿದ್ದಾರೆ ಅಂತ ಹೋರಾಟ ಮಾಡ್ತಿದ್ದಾರೋ ಅವರೆಲ್ಲರ ಮಾಹಿತಿಗಳನ್ನು ಕೊಡಬೇಕು. ಅವರೇನು ಚಾಟ್ ಮಾಡಿದ್ದಾರೆ, ಅವರೇನು ಸಂದೇಶಗಳಿದೆ, ಆ ಎಲ್ಲ ಚಾಟ್ ಡೀಟೇಲ್ಸನ್ನು ಕೂಡ ಕೊಡಬೇಕು ಅಂತ ಯಾರು ಹೇಳ್ತಾರೆ? ಇದೇ ಡುರೋವ್ ಎನ್ನುವಂತಹ ಒಬ್ಬ ವ್ಯಕ್ತಿಗೆ, ಅಂದರೆ ಇವತ್ತು ಟೆಲಿಗ್ರಾಮ್ ಸ್ಥಾಪನೆ ಮಾಡಿದಂಥ ವ್ಯಕ್ತಿಗೆ ಆದೇಶ ಮಾಡ್ತಾರೆ. ಅವತ್ತು ಪಾವೆಲ್ ಡುರೋವ್ ಸಾಧ್ಯವೇ ಇಲ್ಲ, ಯಾವುದೇ ಕಾರಣಕ್ಕಾಗಿಯೂ ಕೂಡ ಈ ಡಾಟಾವನ್ನು ನಿಮಗೆ ಕೊಡಲ್ಲ ಅಂತ ತಿರಸ್ಕಾರ ಮಾಡಿದ್ರು. ಒಂದು. ಎರಡನೇ ಬೆಳವಣಿಗೆ ರಷ್ಯಾದಲ್ಲಾಗುತ್ತೆ. ಪುಟಿನ್ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಮಾಡಿ ಕೆಲವೊಂದಿಷ್ಟು ವಿಪಕ್ಷಗಳ ರಾಜಕಾರಣಿಗಳು, ಸಾಮಾಜಿಕ ಕಾರ್ಯಕರ್ತರೆಲ್ಲ ಹೋರಾಟ ಮಾಡ್ತಾ ಇದ್ರು. ಅವರು ಕೂಡ ಈ ವಿಕೆ ಪೇಜನ್ನು ಬಳಕೆ ಮಾಡ್ಕೊಳ್ತಾ ಇದ್ರು. ಅದರಲ್ಲಿರುವಂತಹ ಎಲ್ಲ ಮಾಹಿತಿಗಳನ್ನು ಕೊಡಬೇಕು ಅಂತ ರಷ್ಯಾದ ಕೆಲವೊಂದಿಷ್ಟು ಸಂಘಟನೆಗಳು ಮತ್ತು ಸಂಸ್ಥೆಗಳು ಇವರ ಮೇಲೆ ಒತ್ತಡ ಹಾಕುವ ಪ್ರಯತ್ನವನ್ನು ಮಾಡಿದರು. ಒತ್ತಡ ಹೆಂಗಿತ್ತು ಅಂತ ಹೇಳಿದರೆ, ಅವರ ಮನೆಗಳ ಮೇಲೆಯೂ ಕೂಡ 2014ರಲ್ಲಿ ದಾಳಿ ಆಗುತ್ತೆ. 2014ರಲ್ಲಿ ಈ ವ್ಯಕ್ತಿಯ ಪಾವೆಲ್ ಡುರೋವ್ ಎನ್ನುವಂಥ ವ್ಯಕ್ತಿಯ ಮನೆ ಮೇಲೆ ದಾಳಿಯಾಗುತ್ತೆ. ಇವುಗಳ ಒಟ್ಟು ಷೇರುಗಳನ್ನು ಖರೀದಿ ಮಾಡೋದಕ್ಕೆ ರಷ್ಯಾ ಸರ್ಕಾರ ಮುಂದಾಗುತ್ತೆ. ಆ ವ್ಯಕ್ತಿ ಅವತ್ತು ನಿರ್ಧಾರ ಮಾಡ್ತಾರೆ, ನಾನು 2014ರಲ್ಲಿ ಈ ದೇಶವನ್ನು ತೊರಿತೀನಿ, ನನಗೆ ದೇಶಕ್ಕಿಂತ ಪ್ರೈವಸಿ ಮುಖ್ಯ ಅಂಥೇಳಿ ಅವರು ಆ ದೇಶವನ್ನು ಬಿಟ್ಟು ಇದೀಗ ಫ್ರಾನ್ಸ್ ಮತ್ತು UAEಯ ಪೌರತ್ವವನ್ನು ಹೊಂದಿದ್ದಾರೆ. ಆ ಮುಖಾಂತರ 2014ರಲ್ಲಿ ರಷ್ಯಾವನ್ನು ಹೊರಗೆ ಬಿಟ್ಟು, ಅಂದರೆ ಅವತ್ತೂ ಕೂಡ ಉಕ್ರೇನ್ನ ಕಾರಣಕ್ಕಾಗಿಯೇ ರಷ್ಯಾದಲ್ಲಿ ವಿವಾದ ಮಾಡಿಕೊಂಡು ರಷ್ಯಾ ಕೇಳಿದಂತಹ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯವಾಗದೇ ದೇಶವನ್ನು ಬಿಟ್ಟು ಬೇರೆ ಬೇರೆ ದೇಶಗಳ ಪೌರತ್ವವನ್ನು ಹೊಂದಿರುವಂತಹ ಈ ಪಾವೆಲ್ ಡುರೋವ್ ಎನ್ನುವಂಥ ವ್ಯಕ್ತಿ ಒನ್ಸ್ ಅಗೇನ್ ಅದೇ ಉಕ್ರೇನ್ನ ಕಾರಣಕ್ಕಾಗಿ ಭಯೋತ್ಪಾದನೆಗೆ ಸಹಾಯ ಮಾಡಿದ್ದಾರೆ ಎನ್ನುವಂಥ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಏನಾಯಿತು ಬೆಳವಣಿಗೆ? ಯಾಕೆ ಬಂತು ಆರೋಪ? 2014ರ ಘಟನೆಯನ್ನು ಸ್ವಲ್ಪ ನೀವು ನೆನಪು ಮಾಡ್ಕೊಳ್ಳಿ, ಇದು ಕಂಟಿನ್ಯೂಟ್ ಆಗ್ತಾ ಹೋಗುತ್ತೆ. ಉಕ್ರೇನ್ ಗೂಢಾಚಾರರು ಸೈಬರ್ ಅಪರಾಧದ ಆರೋಪ ಈ ವ್ಯಕ್ತಿಯ ವಿರುದ್ಧ ಬಂದಿರೋದು.
ಉಕ್ರೇನ್ ಗೂಢಚಾರರು ಸೈಬರ್ ಅಪರಾಧದ ಆರೋಪ ಈ ವ್ಯಕ್ತಿಯ ಒಳಗಡೆ ಬಂದಿದೆ. ಅಂದರೆ ಉಗ್ರ ಸಂಘಟನೆಗೆ ಸಂವಹನಕ್ಕೆ ಈ ಟೆಲಿಗ್ರಾಮ್ ಒಂದು ಅಸ್ತ್ರವಾಗಿ ಬಳಕೆ ಆಗ್ತಾ ಇದೆ ಅಂತ ಯಾರು ಹೇಳ್ತಾ ಇದ್ದಾರೆ? ರಷ್ಯಾದವರು ಹೇಳ್ತಾ ಇರೋದು. ಅದರಲ್ಲಿರುವಂಥ ಚಾಟ್ ಬೋಟ್ ಮತ್ತು ಚಾನೆಲ್ಗಳ ಮುಖಾಂತರ ಇದೊಂದು ವೇದಿಕೆಯಾಗಿ ಕನ್ವರ್ಟ್ ಆಗಿದೆ ಅಂತ. ಈಗ ನಮ್ಮಲ್ಲಿ ಅನೇಕ ಬಾರಿ ಜಮ್ಮು ಕಾಶ್ಮೀರದ ಕೆಲ ಯುವಕರನ್ನ ಪಾಕಿಸ್ತಾನದ ಟೆರರಿಸ್ಟ್ ಸಂಘಟನೆಗಳೆಲ್ಲ ಸಂಪರ್ಕ ಮಾಡಿ ಅವರನ್ನು ಮೈಂಡ್ ವಾಶ್ ಮಾಡೋ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಅವರನ್ನೆಲ್ಲ ಸಂಪರ್ಕ ಮಾಡ್ತಾರೆ. ಅವರನ್ನು ಅವಾಗ ನಾವು ಕಟ್ಟಿ ಹಾಕೋದನ್ನು ನಾವೆಲ್ಲ ನೋಡ್ತಾ ಇದ್ವಿ. ಇದೀಗ ಸೇಮ್ ಆಸ್ ಇಟ್ ಈಸ್ ಕೂಡ ರಷ್ಯಾದಲ್ಲೇ ಆಯ್ತದು. ರಷ್ಯಾದ ಫೆಡರಲ್ ಸೆಕ್ಯೂರಿಟಿ ಸರ್ವಿಸ್ ಹೇಳ್ತು, ಪಾವೆಲ್ ಡುರಲ್ ವಿರುದ್ಧ ಉಕ್ರೇನ್ ಗೂಢಾಚಾರ ಕಾರ್ಯಾಚರಣೆ, ಸೈಬರ್ ಅಪರಾಧ ಎಲ್ಲ ಇತ್ಯಾದಿ ಇದೆ ಅಂತೆಲ್ಲ ಹೇಳಿದ್ದಾರೆ. ಏನು ಮಾಡಿದ್ರು ಅವರು? ಡೇಟಿಂಗ್ ಚಾಟ್ ಬಾಟ್ ಅಂತ. ಏನಿದು ಡೇಟಿಂಗ್ ಚಾಟ್ ಬಾಟ್ ಅಂತ ಹೇಳಿದರೆ ಒಂದು AI ಜನರೇಟೆಡ್ ಸಾಫ್ಟ್ವೇರ್ ಇದು. ಇದರಲ್ಲಿ ನಮ್ಮಲ್ಲಿ ಹೆಂಗೆ ಫೇಕ್ ಪ್ರೊಫೈಲ್ಗಳನ್ನು ಕಳಿಸಿ ಯಾವುದಾದ್ರೂ ಯುವಕನನ್ನು ತನ್ನ ಜಾಲಕ್ಕೆ ಬಳಕೆ ಮಾಡಿಕೊಂಡು ಅವರ ಎಲ್ಲ ಮಾಹಿತಿಗಳನ್ನು ಕಳೆಯೋದು, ಅಥವಾ ನಮ್ಮಲ್ಲಿ ಅದರ ಒಂದು ಹಂತದ ಮುಂದೆ ಹೋಗಿ ಅವರಿಂದ ಹಣವನ್ನು ಪೀಕೋದು ಇತ್ಯಾದಿ ಆಗುತ್ತಲ್ಲ, ಅದೇ ಮಾದರಿಯಲ್ಲಿ ಆದಂಥ ಬೆಳವಣಿಗೆ ಇದು. AI ಜನರೇಟೆಡ್ ಸಾಫ್ಟ್ವೇರ್ ಇದು ಡೇಟಿಂಗ್ ಚಾಟ್ ಬಾಟ್. ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡ್ತಾರೆ, ಅದು ಯುವಕ ಆಗಿರ್ಬೋದು ಯುವತಿ ಆಗಿರ್ಬೋದು, ಒಂದು ಸುಂದರವಾಗಿರುವಂಥ ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಿ ಸಂಭಾಷಣೆ ಶುರುವಾಗುತ್ತೆ. ಎಲ್ಲಿ ಅವರು ಸಂಭಾಷಣೆ ಶುರು ಮಾಡ್ತಾರೆ? ರಷ್ಯಾ ಆರೋಪ ಮಾಡ್ತಾ ಇರುವ ಪ್ರಕಾರ ಉಕ್ರೇನ್ನಿಂದ ಶುರುವಾಗುವಂಥ ಈ ಸಂಭಾಷಣೆ ರಷ್ಯಾದಲ್ಲಿರುವಂಥ ಒಬ್ಬಂಟಿ ಯುವಕರು ಅಥವಾ ಅಪ್ರಾಪ್ತರನ್ನು ಟಾರ್ಗೆಟ್ ಮಾಡುವ ಮುಖಾಂತರ ಅವರ ಜೊತೆಗೆ ಚಾಟ್ಗಳನ್ನು ಮಾಡ್ತಾರೆ. ಆ ಚಾಟ್ಗಳನ್ನು ಮಾಡುವ ಮುಖಾಂತರ ಅವರಿಗೆ ಪ್ರೀತಿಯ ಆಮಿಷದ ಮುಖಾಂತರ ಅವ್ರನ್ನ ತಮ್ಮತ್ತ ಸೆಳೆಯುವ ಪ್ರಯತ್ನವನ್ನು ಮಾಡ್ತಾರೆ. ಹೀಗೆ ತಮ್ಮತ್ತ ಸೆಳೆಯುವ ಮುಖಾಂತರ ಅವರು ಕೊನೆಗೆ ಹೇಳ್ತಾರಂತೆ, ನಿಮಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡ್ತೀವಿ, ನಿಮಗೆ ಬೇಕಾದಂಥ ಹಣವನ್ನು ಕೊಡ್ತೀವಿ, ಆದರೆ ನೀವು ಒಂದು ಕೆಲಸ ಮಾಡಬೇಕು. ಏನು ಕೆಲಸ ಮಾಡೋದು? ನಿಮ್ಮ ದೇಶದಲ್ಲಿರುವಂಥ ರೈಲು ಹಳಿಗಳಿಗೆ ಬೆಂಕಿ ಹಚ್ಚಬೇಕು, ಸಾರ್ವಜನಿಕ ಸ್ಥಳಗಳಿಗೆ ಬೆಂಕಿ ಹಚ್ಚಬೇಕು, ಎಲ್ಲಿ ಜನನಿ ಬೀಡ ಪ್ರದೇಶಗಳಲ್ಲಿ ಇರುತ್ತೋ ಅಲ್ಲಿ ಎಲ್ಲವೂ ಕೂಡ ಬೆಂಕಿ ಹಚ್ಚಬೇಕು. ಒಟ್ಟಾರೆ ದೇಶದಲ್ಲಿ ಒಂದು ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು ಅಂತ ಈ ಡೇಟಿಂಗ್ ಚಾಟ್ ಬಾಟ್ನ ಮುಖಾಂತರ ಉಕ್ರೇನ್ನವರು ರಷ್ಯಾದ ಯುವಕರನ್ನ ಮೈಂಡ್ ವಾಶ್ ಮಾಡ್ತಾ ಇದ್ದಾರೆ. ಅದಕ್ಕೆ ವೇದಿಕೆ ಆಗ್ತಾ ಇರೋದು ಯಾವುದು? ಇದು ಟೆಲಿಗ್ರಾಮ್ ವೇದಿಕೆ ಆಗ್ತಾ ಇದೆ ಅಂತ ಯಾರು ಆರೋಪ ಮಾಡ್ತಾ ಇರೋದು? ರಷ್ಯಾದವರು ಆರೋಪ ಮಾಡ್ತಾ ಇರೋದು. ಇದರರ್ಥ ಏನು? ಒಂದು ಗೂಢಚಾರಿಕೆ ಮಾಡುವ ಮುಖಾಂತರ ಅನೇಕ ಜನರನ್ನ ತಮ್ಮತ್ತ ಸೆಳೆಯುವ ಪ್ರಯತ್ನವನ್ನ ಉಕ್ರೇನ್ನವರು ರಷ್ಯಾದಲ್ಲಿ ಮಾಡ್ತಿದ್ದಾರೆ ಅಂತ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಪಾಕಿಸ್ತಾನ ಮತ್ತು ಜಮ್ಮು ಕಾಶ್ಮೀರದ ಕೆಲ ಯುವಕರನ್ನು ಸೆಳೆದಿದ್ದು, ಕೆಲವೊಂದಿಷ್ಟು ಜನ ಅಲ್ಲಿ ಹೋಗಿ ಬಂದಿದ್ದು, ಅದಾದ ನಂತರ ಭಾರತದಲ್ಲಿ ದಾಳಿ ಮಾಡಿದ್ದನ್ನೆಲ್ಲವೂ ಕೂಡ ನಮ್ಮ ಗಮನಕ್ಕಿದೆ. ಅದೇ ರೀತಿಯಲ್ಲಿ ಆಗ್ತಾ ಇದೆ ಅಂತ. ಇವೆಲ್ಲದರ ನಡುವೆ ಅನೇಕ ಜನ ಈಗಾಗಲೇ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಅಂತ ರಷ್ಯಾದವರು ಹೇಳಿದರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ 12ರಿಂದ 22 ವರ್ಷ ವಯಸ್ಸಿನ 46 ಜನ ಯುವಕರನ್ನ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿದ್ದಾರೆ? ಬಂಧಿಸುವಂಥ ಹಂತಕ್ಕೆ ರಷ್ಯಾ ಸರ್ಕಾರ ಹೋಗಿದೆ. ಯಾಕೆ ಸಾವು ನೋವು ಆಗ್ತಾ ಇತ್ತು? ನಾನು ಅವಾಗಲೇ ಹೇಳಿದೆ, ನಾನು ನಿಮ್ಗೆ ಹಣ ಕೊಡ್ತೀನಿ, ಸಾರ್ವಜನಿಕ ಸ್ಥಳದಲ್ಲಿ ನೀವು ಸ್ಫೋಟಗಳನ್ನು ಮಾಡಬೇಕು, ಬೆಂಕಿ ಹಚ್ಚಬೇಕು, ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು. ಅರಾಜಕತೆ ಸೃಷ್ಟಿಯಾದಾಗ ಸಾವು ನೋವುಗಳಾಗುತ್ತೆ. ಈ ಸಾವು ನೋವುಗಳು ಆಗ್ತಾ ಇರುವ ಕಾರಣಕ್ಕಾಗಿ ಟೆಲಿಗ್ರಾಮ್ ಒಂದು ವೇದಿಕೆ ಆಗ್ತಾ ಇದೆ, ಅದರಲ್ಲಿರುವಂಥ ಆಪ್ಷನ್ ವೇದಿಕೆ ಆಗ್ತಾ ಇದೆ ಅಂತ ರಷ್ಯಾ ಇಂಥದ್ದೊಂದು ಆರೋಪವನ್ನು ಟೆಲಿಗ್ರಾಮ್ ಮತ್ತು ಅದರ ಮಾಲೀಕನ ವಿರುದ್ಧ ಮಾಡಿದ್ದಾರೆ. ಹಾಗಾದರೆ ಇದಕ್ಕೆ ಪಾವೆಲ್ ಡುರೋವ್ ಕೊಟ್ಟಿರುವಂತಹ ತಿರುಗೇಟೇನು? ಟೆಲಿಗ್ರಾಮ್ನ ಸಂಸ್ಥಾಪಕ ಕೊಟ್ಟಿರುವಂತಹ ತಿರುಗೇಟೇನು? ಏನು ಹೇಳ್ತಾರ ಆ ವ್ಯಕ್ತಿ? ರಷ್ಯಾಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ನಂಬಿಕೆ ಇಲ್ಲ ಅಂತ ಡುರೋವ್ ಒಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾನು ಅವಾಗಲೇ ಹೇಳಿದೆ, 2014ರ ಘಟನೆ ಹೇಳಿದೆ ನಿಮಗೆ. ಆ 2014ರ ಘಟನೆಯಲ್ಲಿ ಆ ವ್ಯಕ್ತಿ ದೇಶವನ್ನು ಬಿಟ್ಟು ಹೊರಗಡೆ ಬರುವಾಗ ಹೇಳಿದ್ದ ಮಾತೇನು? ವಾಕ್ ಸ್ವಾತಂತ್ರ್ಯಕ್ಕೆ ಬೆಲೆ ಇಲ್ಲ, ಪ್ರೈವೇಸಿಗೆ ಬೆಲೆ ಇಲ್ಲ, ನಾನು ಪ್ರೈವೇಸಿಗೆ ಮಾತ್ರ ಬೆಲೆ ಕೊಡ್ತೀನಿ, ಅದನ್ನು ಹೊರತುಪಡಿಸಿ ಯಾವುದಕ್ಕೂ ಕೂಡ ಬೆಲೆ ಕೊಡಲ್ಲ ಅಂತ ಆ ವ್ಯಕ್ತಿ ಹೊರಗಡೆ ಬಂದಿದ್ರು ಅಂತ ನಾನು ಅವಾಗಲೇ ಹೇಳಿದೆ. ಈಗ ಅವರು ಹೇಳ್ತಾ ಇದ್ದಾರೆ, ವಾಂಟೆಡ್ ಪಟ್ಟಿಗೆ ಸೇರಿಸಿದ ನಂತರ ಆಕ್ರೋಶವನ್ನು ಹೊರಹಾಕಿದರು. ರಷ್ಯಾಗೆ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ನಂಬಿಕೆ ಇಲ್ಲ. ದುಬೈನಿಂದ ಅವರೊಂದು ಹೇಳಿಕೆಗಳನ್ನೆಲ್ಲ ಬಿಡುಗಡೆ ಮಾಡಿದರು. ಇದೊಂದು ರಾಜಕೀಯ ಪ್ರೇರಿತ ಸುಳ್ಳು ಆರೋಪಗಳಿವೆಲ್ಲ. ಟೆಲಿಗ್ರಾಮ್ ಮುಖಾಂತರ ಭಯೋತ್ಪಾದನೆಗೆ ನೆರವು ಕೊಡ್ತಾ ಇದೆ ಎನ್ನುವಂಥ ರಷ್ಯಾದ ಆರೋಪಗಳು ಸುಳ್ಳು, ರಾಜಕೀಯ ಪ್ರೇರಿತ. ಉಕ್ರೇನ್ ಯುದ್ಧದ ಹಿನ್ನೆಲೆ ರಷ್ಯಾದ ನಾಗರಿಕರು ಸರ್ಕಾರದ ವಿರುದ್ಧ ಧ್ವನಿ ಎತ್ತದಂತೆ ತಡೆಯುವುದಕ್ಕೆ ಟೆಲಿಗ್ರಾಮ್ ಆ್ಯಪನ್ನು ಸಂಪೂರ್ಣವಾಗಿ ನಿಯಂತ್ರಣ ತೆಗೆದುಕೊಳ್ಳುವುದಕ್ಕೆ ರಷ್ಯಾ ಸರ್ಕಾರ ಎಲ್ಲ ಸಂಚು ರೂಪಿಸಿದೆ. ಬಳಕೆದಾರರ ಗೌಪ್ಯತೆ ನನ್ನ ಆದ್ಯತೆಯಾಗಿದೆ. ರಷ್ಯಾದ ನಾಗರಿಕರ ವೈಯಕ್ತಿಕ ಚಾಟ್ಗಳು, ಮಾಹಿತಿಯನ್ನು ಕದಿಯೋದಕ್ಕೆ ರಷ್ಯಾ ಭದ್ರತಾ ಸಂಸ್ಥೆಗಳೆಲ್ಲ ಬಯಸ್ತಾ ಇವೆ. ಯಾವುದೇ ಪರಿಸ್ಥಿತಿಯಲ್ಲೂ ಬಳಕೆದಾರರ ಗೌಪ್ಯತೆಯನ್ನು ನಾನೆಲ್ಲ ಬಿಟ್ಟುಕೊಡಲ್ಲ, ರಷ್ಯಾಗೆ ಎನ್ಕ್ರಿಪ್ಷನ್ ಕೀಗಳನ್ನು ಹಸ್ತಾಂತರ ಮಾಡೋದಿಲ್ಲ ಅಂತೆಲ್ಲ ಹೇಳಿದರು. 2014ರಲ್ಲಿ ನಾನು ಅವಾಗಲೇ ಹೇಳಿದೆ, 2014ರಲ್ಲಿ ಈ VK ಎನ್ನುವಂಥ ಸೋಷಿಯಲ್ ಪ್ಲಾಟ್ಫಾರ್ಮ್ ಎಲ್ಲ ಶುರು ಮಾಡಿದ್ರು. ಅವತ್ತು ಕೂಡ ಹಿಂಗೆ ದತ್ತಾಂಶಗಳನ್ನು ಕೊಡಬೇಕು ಅಂತ ರಷ್ಯಾದ ಬೇರೆ ಬೇರೆ ಭದ್ರತಾ ಸಂಸ್ಥೆಗಳು ಇವರನ್ನು ಕೇಳಲಾಗಿತ್ತು, ಆದರೆ ನಮಗೆ ಕೊಡೋಕೆ ಸಾಧ್ಯ ಇಲ್ಲ ಅಂತ ಆ ವ್ಯಕ್ತಿಯಲ್ಲೂ ಕೂಡ ಆಗಿತ್ತು. ಇವೆಲ್ಲದರ ನಂತರ ಟೆಲಿಗ್ರಾಮ್ ಕೂಡ ಇದಕ್ಕೊಂದು ಪ್ರತ್ಯುತ್ತರ ಕೊಟ್ಟಿದೆ. ಟೆಲಿಗ್ರಾಮ್ ಕೇವಲ ಈ ಪಾವೆಲ್ ಡುರೋವ್ ಅಲ್ಲ, ಟೆಲಿಗ್ರಾಮ್ ಸಂಸ್ಥೆಯು ಕೂಡ ಇದಕ್ಕೊಂದು ಪ್ರತ್ಯುತ್ತರವನ್ನು ಕೊಟ್ಟು ಟೆಲಿಗ್ರಾಮ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲೆಲ್ಲ ಹೇಳಿದ್ರು ಅವರು, ಒಂದು ಮಧ್ಯದ ಬೆರಳು ಅಂದರೆ ಅವ್ಯಾಚ್ಯ ಒಂದು ಬೆರಳನ್ನು ತೋರಿಸುವ ಮುಖಾಂತರ ಮರು ಪೋಸ್ಟ್ ಮಾಡಿ ರಷ್ಯಾದ ಸರ್ವಾಧಿಕಾರಿ ಧೋರಣೆಯನ್ನು
ವಿಡಿಯೋಗಳನ್ನೆಲ್ಲ ಅಣಕಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಇವೆಲ್ಲದರ ನಡುವೆ ಇದೀಗ ಜಾಗತಿಕವಾಗಿ ಈ ವ್ಯಕ್ತಿಗೆ ಬೆಂಬಲ ಸಿಗ್ತಾ ಇದೆ. ಅಂದರೆ ರಷ್ಯಾ ನಡೆದುಕೊಳ್ತಾ ಇರುವಂತಹ ರೀತಿ ಮತ್ತು ಈ ವ್ಯಕ್ತಿ ಅಂದರೆ ಟೆಲಿಗ್ರಾಮ್ ನಡೆದುಕೊಳ್ತಾ ಇರುವಂತಹ ರೀತಿ, ಟೆಲಿಗ್ರಾಮ್ನ ವಿರುದ್ಧ ರಷ್ಯಾ ಮಾಡ್ತಾ ಇರುವಂತಹ ಆರೋಪ, ಇವೆಲ್ಲದರ ನಡುವೆ ಜಾಗತಿಕವಾಗಿ ಜನ ಟೆಲಿಗ್ರಾಮ್ನ ಜೊತೆಗೆ ನಿಂತಿದ್ದಾರೆ ಎನ್ನುವಂಥ ವರದಿಗಳು ಬರ್ತಾ ಇದೆ. ಇದು ರಷ್ಯಾ ಈ ವ್ಯಕ್ತಿಯ ವಿರುದ್ಧ ಹೆಂಗೆ ಮಸಲು ಮಾಡ್ತಾ ಇತ್ತು, ಅದು ಆರೋಪನೋ ನಿಜಾನೋ ಸತ್ಯನೋ ಸುಳ್ಳು ತನಿಖೆ ನಂತರ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಆದರೆ ಇಂಥದ್ದೊಂದು ಆರೋಪ ಇತ್ಯಾದಿ ಎಲ್ಲವೂ ಕೂಡ ಆಗಿದೆ. ಹೀಗಾಗಿ ಆ ಪ್ರಕರಣದಲ್ಲಿ ಏನಾಗುತ್ತೆ ನೋಡೋಣ. ಇವೆಲ್ಲದರ ನಡುವೆ ಅಮೆರಿಕಾದ ಸೈನ್ಯಕ್ಕೆ ಇನ್ಸ್ಟಾಗ್ರಾಮ್ ಎನ್ನುವಂತಹ ಈ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ ಇವತ್ತು ದೊಡ್ಡ ಮಟ್ಟದ ಕಂಟಕವಾಗಿ ಪರಿಣಮಿಸ್ತಾ ಇದೆ. ಹೆಂಗಾಯ್ತಿದು ಘಟನೆ? ಒಂದು ಕಡೆ ಟೆಲಿಗ್ರಾಮ್ನ ವಿಚಾರದಲ್ಲಿ ರಷ್ಯಾ ಮತ್ತು ಉಕ್ರೇನ್ನ ಬೆಳವಣಿಗೆಯನ್ನು ಗಮನಿಸಿದ್ರಿ. ಇದೀಗ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ನ ಮುಖಾಂತರ ಇದು ಹೆಂಗಾಗ್ತಾ ಇದೆ, ಏನು ಎತ್ತ ಅಂತ. ಮಧ್ಯಪ್ರಾಚ್ಯದಲ್ಲಿ ತನ್ನ ಸೈನಿಕರ ಫೋನ್ ಬಳಕೆಯ ಮೇಲೆ ಕಟ್ಟುನಿಟ್ಟಿನ ಕ್ರಮಕ್ಕೆ USA ನಿರ್ಧಾರ ಮಾಡಿದೆ. ಭಾರತ ಸರ್ಕಾರವು ಕೂಡ ಭಾರತೀಯ ಸೈನಿಕರಿಗೆ ಸೋಷಿಯಲ್ ಮೀಡಿಯಾ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅದರಲ್ಲೂ ಕೂಡ ಯುದ್ಧದ ವಿಚಾರದಲ್ಲಿ ಇದ್ದಾಗ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿ ಮಾಡಿ ನೋಡಿದ್ದೀವಿ. ಇದೀಗ ಒನ್ಸ್ ಅಗೇನ್ ಅಂಥದ್ದೇ ಬೆಳವಣಿಗೆಗಳು ಎಲ್ಲಿ ಆಗಿದೆ? ಅಮೆರಿಕಾದ ಸೈನ್ಯಕ್ಕಾಗಿದೆ. ಭದ್ರತಾ ಕಂಟಕ ಎಲ್ಲ ಎದುರಾಗಿದೆ ಅಂತ. ಇತ್ತೀಚೆಗೆ ನಾನು ಹೇಳಿದೆ, ಜೋರ್ಡಾನ್ ಮತ್ತು ಇರಾಕ್ನ ಈ ಭಾಗದಲ್ಲೆಲ್ಲ ಯೋಧರು ನಿಯೋಜನೆ ಆಗಿದ್ದಾರೆ, ಅಲ್ಲಿ ಅವರ ನೆಲೆಗಳಿದೆ. ಈ ನೆಲೆಗಳಿದ್ದಂತಹ ಸಮಯದಲ್ಲಿ ಕೆಲವೊಂದಿಷ್ಟು ದಾಳಿಗಳಾಯ್ತಲ್ಲ, ಈ ದಾಳಿಯ ನಂತರ ಅಲ್ಲಿದ್ದಂತಹ ಕೆಲ ಯೋಧರು ಇನ್ಸ್ಟಾಗ್ರಾಮ್ನಲ್ಲಿ ಕೆಲವೊಂದಿಷ್ಟು ಫೋಟೋಗಳನ್ನು ವಿಡಿಯೋಗಳನ್ನೆಲ್ಲ ಪೋಸ್ಟ್ ಮಾಡಿಕೊಂಡ್ರು. ಇರಾನ್ನ ಸೈಬರ್ ಯುದ್ಧಕ್ಕಿದೆಲ್ಲ ಬಳಕೆ ಆಗಿದೆ ಅನ್ನುವಂಥ ವರದಿಗಳು ಬರ್ತಾ ಇದೆ. ಅಂದರೆ ಮೊಬೈಲ್ ಫೋನನ್ನು ವಶಕ್ಕೆ ತೆಗೆದುಕೊಳ್ಳುವ ಹಂತಕ್ಕೆ ಅಮೆರಿಕಾದವರೆಲ್ಲ ಮುಂದೆ ಹೋದರು. ಈ ಜೋರ್ಡಾನ್ನಲ್ಲಿ ದಾಳಿ ಆಯಿತು. ಜೋರ್ಡಾನ್ನಲ್ಲಿ ದಾಳಿಯಾದ ನಂತರ ಯೋಧರು ಅದನ್ನೆಲ್ಲವನ್ನು ಕೂಡ ಹಂಚಿಕೊಂಡ್ರು. ದಾಳಿ ಹಾನಿ ಎಷ್ಟಾಗಿದೆ, ನಾವು ಯಾವ ಗುರಿಯನ್ನು ಕೇಂದ್ರೀಕರಿಸಿಕೊಂಡಿದ್ವಿ, ಏನು ಎತ್ತ, ಎಲ್ಲವೂ ಕೂಡ ಈ ವಿಡಿಯೋದ ಮುಖಾಂತರ ಯಾರಿಗೆ ಗೊತ್ತಾಯಿತು? ತಮ್ಮ ಶತ್ರುಗಳಾಗಿರುವಂಥ ಇರಾನ್ಗೆ ಗೊತ್ತಾಗಿದೆ ಅಂತ ಅವ್ರು ಹೇಳ್ತಾ ಇರುವಂಥ ವಿಚಾರ. ಸೆಂಟ್ಕಾಮ್ನ ಮುಖ್ಯಸ್ಥ ಅಡ್ಮಿರಲ್ ಕೂಪರ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅವರು ಹೇಳ್ತಾರೆ, ಯೋಧರ ಇಂತಹ ಸಣ್ಣ ತಪ್ಪುಗಳು ಸಹೋದ್ಯೋಗಿಗಳ ಜೀವವನ್ನೇ ಕಂಟಕಕ್ಕೆ ತರುವಂತಹ ಪರಿಸ್ಥಿತಿ ಇವತ್ತು ಅಮೆರಿಕದ ಸೈನ್ಯ ಪಡೆಗಳೆಲ್ಲ ನಿರ್ಮಾಣ ಆಗ್ತಾ ಇದೆ ಅಂತ ಯಾರು ಹೇಳಿಕೆ ಕೊಟ್ಟಿರೋದು? ಅಡ್ಮಿರಲ್ ಕೂಪರ್ ಹೇಳಿಕೆಗಳನ್ನು ಕೊಟ್ಟು ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆ ಸ್ವಲ್ಪ ಹಿಂದಕ್ಕೆ ಹೋಗೋಣ ನಾವು, ಅಂದರೆ ಒಂದು ತಿಂಗಳ ಹಿಂದೆ ಜೂನ್ 2026ರಲ್ಲಿ ಅಮೆರಿಕದ ಬಾಹ್ಯಾಕಾಶ ಪಡೆಯ ಅತ್ಯುನ್ನತ ಅಧಿಕಾರಿ ಸಾರ್ಜೆಂಟ್ ಜಾನ್ ಬೆಂಟಿವೆಗ್ನೋ ಎನ್ನುವಂಥ ಒಬ್ಬ ವ್ಯಕ್ತಿಯ ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗುತ್ತೆ. ಯಾವಾಗ? ಕಳೆದ ತಿಂಗಳು ಇನ್ಸ್ಟಾಗ್ರಾಮ್ ಹ್ಯಾಕ್ ಆಯಿತು. ಯಾರು ಮಾಡಿದ್ರು ಇನ್ಸ್ಟಾಗ್ರಾಮ್ ಹ್ಯಾಕ್? ಇದೇ ಇರಾನ್ ದೇಶದವರು ಮಾಡಿದ್ದಾರೆ ಅಂತ ಅಮೆರಿಕಾದವರ ಆರೋಪ. ಇನ್ಸ್ಟಾಗ್ರಾಮ್ ಹ್ಯಾಕ್ ಆದ ನಂತರ ಅದರಲ್ಲಿ ಬಂದಿರುವಂತಹ ಪೋಸ್ಟ್ಗಳೇನು? ಇರಾನ್ನ ಸರ್ವೋಚ್ಚ ಅಧಿಕಾರಿಯ ಇನ್ಸ್ಟಾ ಖಾತೆಯಲ್ಲಿ ಬಂದಂತಹ ಪೋಸ್ಟ್ಗಳು ಇರಾನ್ನ ಪರವಾಗಿತ್ತು ಮತ್ತು ಅಮೆರಿಕಾದ ನೀತಿ ನಿಯಮಗಳನ್ನು ಟೀಕಿಸಿ ಕೆಲವೊಂದಿಷ್ಟು ಪೋಸ್ಟ್ಗಳನ್ನು ಮಾಡಲಾಗಿತ್ತು. ಇದರರ್ಥ ಏನು ಅಂತ ಹೇಳಿದ್ರೆ, ಅಮೆರಿಕಾದ ಸೈನಿಕರು ಅಮೆರಿಕಾದ ಕೆಲ ಅತ್ಯುನ್ನತ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಇರಾನ್ನವರು ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅದಕ್ಕೆ ನಾವು ದಾರಿ ಮಾಡಿಕೊಡೋದು ಬೇಡ ಅನ್ನುವ ಕಾರಣಕ್ಕಾಗಿ ಭಾರತೀಯ ಸೇನೆಯಂತೆ ಈ ಅಮೆರಿಕ ಸೈನಿಕರು ಕೂಡ ಯಾವುದೇ ಕಾರಣಕ್ಕೂ ಮೊಬೈಲನ್ನು ಬಳಕೆ ಮಾಡಬಾರದು ಯುದ್ಧದ ಸಮಯದಲ್ಲಿ ಅನ್ನುವಂಥ ಒಂದು ನಿರ್ಣಯವನ್ನು ಬರೋದಕ್ಕೆ ಅಮೆರಿಕಾದವರು ಮುಂದಾಗಿದ್ದಾರೆ ಎನ್ನುವಂಥ ವರದಿಗಳು ಬರ್ತಾ ಇದೆ. ಇವೆಲ್ಲದರ ನಡುವೆ ಶತ್ರು ದೇಶಕ್ಕೆ ಸೂಕ್ಷ್ಮ ಮಾಹಿತಿಯ ರವಾನೆ, ಶತ್ರು ದೇಶಗಳಿಗೆ ಹೋಗುತ್ತಿದ್ದು ಮಾಹಿತಿ ಅಂತ ಇವರೆಲ್ಲ ಹೇಳ್ತಾ ಇರೋದು. ಸೈನಿಕನೊಬ್ಬ ಮೆಟಾ ಸ್ಮಾರ್ಟ್ ಗ್ಲಾಸ್ ಅನ್ನೆಲ್ಲ ಬಳಕೆ ಮಾಡೋದು. ಈ ಮೆಟಾ ಸ್ಮಾರ್ಟ್ ಗ್ಲಾಸ್ ಅಂತ ಹೇಳಿದ್ರೆ ಒಂದು ಕಣ್ಣಿಗೆ ನೀವು ಈ ಕನ್ನಡಕವನ್ನು ಹಾಕಿ ವಿಡಿಯೋ ಚಿತ್ರೀಕರಣ ಮಾಡುವಂಥ ವ್ಯವಸ್ಥೆ ಇರುತ್ತೆ. ನೀವು ಭೌತಿಕವಾಗಿ ಕ್ಯಾಮ್ರಾವನ್ನು ಬಳಕೆ ಮಾಡಿದಾಗ ಹಿರಿಯ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ, ಬೇರೆದವರಿಗೆಲ್ಲ ಗೊತ್ತಾಗುತ್ತೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರಿಗೂ ಕೂಡ ಗೊತ್ತಾಗಲ್ಲ ಎನ್ನುವಂಥ ವಿಚಾರ ಇದು. ಜುಲೈ 17ನೇ ತಾರೀಕಿಗೆ ಜೋರ್ಡಾನ್ ಮೇಲೆ ದಾಳಿ ಆಯಿತು. ಒನ್ಸ್ ಅಗೇನ್ ಅದೇ ವಿಚಾರಕ್ಕೆ ಬರೋಣ. ಆಗ ಅಮೆರಿಕಾದ ಒಬ್ಬ ಯೋಧ ಏನು ಮಾಡಿದ? ಮೆಟಾ ಸ್ಮಾರ್ಟ್ ಗ್ಲಾಸ್ ಅನ್ನು ಧರಿಸಿ ಬಂಕರ್ನತ್ತ ಓಡ್ತಾ ಇದ್ದಂತಹ ಒಂದು ವಿಡಿಯೋ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಆಯಿತು. ಇದರಿಂದ ಇರಾನ್ಗೆ ಏನು ಲಾಭ ಆಯಿತು ಅಂತ ಹೇಳಿದರೆ, ಈ ಅಮೆರಿಕಾದ ಒಟ್ಟಾರೆ ಮಿಲಿಟರಿ ವ್ಯವಸ್ಥೆ ಹೆಂಗಿದೆ, ಅವರ ಭದ್ರತಾ ವ್ಯವಸ್ಥೆ ಹೆಂಗಿದೆ, ಏನು ಎತ್ತ ಎಲ್ಲವೂ ಕೂಡ ಯಾರಿಗೆ ಗೊತ್ತಾಯಿತು? ಇರಾನ್ನವ್ರಿಗೆ ಗೊತ್ತಾಯಿತು ಅಂತ. ಈ ಉದಾಹರಣೆಗೆ ಜೋರ್ಡಾನ್ನ ಮೊವಾಫಕ್ ಸಾಲ್ವಿ ಎನ್ನುವಂಥ ಒಂದು ನೆಲೆಯ ಮೇಲೆ ಇರಾನ್ನವರು ದಾಳಿ ಮಾಡಿದರು. ಅಮೆರಿಕಾದ ಜಾಮಿಂಗ್ ಇರುವ ಕಾರಣಕ್ಕಾಗಿ ನಾವು ಎಷ್ಟು ದೂರದಲ್ಲಿ ನಮ್ಮ ದಾಳಿಯ ವೈಫಲ್ಯತೆಯನ್ನು ಕಂಡಿದ್ದೀವಿ, ನಮ್ಮ ದಾಳಿ ಎಷ್ಟು ಪ್ರಖರವಾಗಿ ಅಮೆರಿಕಾದ ನೆಲೆಯನ್ನು ತಲುಪಿದ್ದು ಅನ್ನೋ ಕಾರಣಕ್ಕಾಗಿ ಈ ಜಾಮಿಂಗ್ ವ್ಯವಸ್ಥೆಯಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಈ ಮೆಟಾ ಎನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧ ಮೆಟಾ ಸ್ಮಾರ್ಟ್ ಗ್ಲಾಸ್ ಅನ್ನು ಧರಿಸಿದ್ದರ ಕಾರಣಕ್ಕಾಗಿ ಇವೆಲ್ಲವೂ ಕೂಡ ಹೋಗ್ತಾ ಇದೆ. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಆಗಿತ್ತು. ಆ ಇನ್ಸ್ಟಾಗ್ರಾಮ್ ಪೋಸ್ಟ್ ಆಗಿದ್ದು ಯಾರಿಗೆ ಸಿಕ್ತು? ಇರಾನ್ನವರಿಗೆ ಸಿಕ್ತು. ಅಂದರೆ ಮತ್ತಷ್ಟು ಮಗದತ್ತು ಸಿದ್ಧತೆಯನ್ನು ಮಾಡಿಕೊಳ್ಳೋದಕ್ಕೆ ಇರಾನ್ಗೆ ಅವಕಾಶ ಸಿಗ್ತಾ ಇದೆ ಅಂತ ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಇವೆಲ್ಲದರ ನಡುವೆ ಅಮೆರಿಕಾದ ಈ ರಹಸ್ಯ ಬಂಕರ್ಗಳ ಮಾಹಿತಿಯೂ ಕೂಡ ಇರಾನ್ನವ್ರಿಗೆ ಸಿಕ್ಕಿದೆ ಅಂತ ಯಾವುದ್ರ ಮುಖಾಂತರ? ಇನ್ಸ್ಟಾಗ್ರಾಮ್ ವಿಡಿಯೋದ ಮುಖಾಂತರ.
ಅಂದರೆ ಯುದ್ಧದ ಈ ಸಮಯದಲ್ಲಿ ನಾವು ಎಲ್ಲಿ ರಹಸ್ಯವಾಗಿ ಬಂಕರ್ಗಳಲ್ಲಿ ಅಡಗಿಕೊಳ್ಳಬೇಕು ಅಂತ ಅಮೆರಿಕದ ಪೆಂಟಗನ್ ಆಲೋಚನೆ ಮಾಡಿತ್ತಲ್ಲ, ಒಂದು ಯೋಜನೆಯನ್ನು ಮಾಡಿಕೊಂಡಿತ್ತಲ್ಲ, ಅದೂ ಕೂಡ ಇನ್ಸ್ಟಾಗ್ರಾಮ್ ವಿಡಿಯೋದ ಮುಖಾಂತರ ಎಲ್ಲ ಗೊತ್ತಾಗಿದೆ ಅನ್ನುವಂತಹ ಕಾರಣಕ್ಕಾಗಿ ನಾನು ಅವಾಗ ಹೇಳಿದೆ, ಈ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದಾಗೆಲ್ಲ ಕಾಣಿಸುತ್ತೆ, ಇದರಲ್ಲಿ ಮೆಟಾ ಸ್ಮಾರ್ಟ್ ಗ್ಲಾಸ್ನಲ್ಲೆಲ್ಲೂ ಕೂಡ ಕಾಣಲ್ಲ ಅಂತ. ಹೀಗಾಗಿ ಅಲ್ಲೆಲ್ಲವನ್ನು, ಅದು ಕ್ಯಾಮ್ರಾ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಮೆಟಾ ಸ್ಮಾರ್ಟ್ ಗ್ಲಾಸ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಯುದ್ಧದ ಸಮಯದಲ್ಲಿ ಅಮೆರಿಕದ ಸೈನಿಕರಿಗೆ ನಿಷೇಧ ಮಾಡೋದಕ್ಕೆ ಅಮೆರಿಕಾದವರು ಮುಂದಾಗಿದ್ದಾರೆ ಅಂತ. ಇದು ರಷ್ಯಾ, ಉಕ್ರೇನ್ ಮತ್ತು ಅಮೆರಿಕಕ್ಕೆ ಒಂದು ತಂತ್ರಜ್ಞಾನ ಎನ್ನುವಂಥ ವಿಚಾರ ಹೇಗೆ ಕಂಟಕವಾಗಿ ಪರಿಣಮಿಸ್ತಾ ಇದೆ, ಹೇಗೆ ಕಾಡ್ತಾ ಇದೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತ ಎರಡನೇ ಸ್ಟೋರಿ.